ಹಲೋ ಗೈಸ್, ನೀವು ನೋಡ್ತಿದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಐರ್ಲೆಂಡ್ T20 ವರ್ಲ್ಡ್ ಕಪ್ನ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಗೆದ್ದುಕೊಂಡಿದೆ. ಅದೇ ಥರ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಯಾರಿಗೆ ಸಿಕ್ತಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನೀವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಕೂಡ ನೀವು ಮೊದಲಿಗರಾಗಿ ನೋಡ್ಬೋದು. ಅದೇ ಥರ ಈ ಒಂದು ಪಂದ್ಯ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಬನ್ನಿ ಹಾಗಾದ್ರೆ ತಡ ಮಾಡಿದೆ ಇದೀಗ ವಿಡಿಯೋ ಶುರು ಮಾಡೋಣ. ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಈ ಒಂದು ಪಂದ್ಯಕ್ಕೆ ಟಾಪ್ 1ನಲ್ಲಿದೆ. ಈ ಒಂದು ಪಂದ್ಯದ ಏನಪ್ಪ ಅಂದರೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಕೂಡ ಇಲ್ಲಿ ನೀಡಲಾಗಿದೆ. ಅಂದರೆ ಪ್ರತಿ ಪಂದ್ಯಕ್ಕೆ ಅದನ್ನು ನೀಡ್ತಾರೆ. ಹಾಗಾದರೆ ನಮ್ಮ ಟೀಮ್ ಇಂಡಿಯಾಗೆ ಐರ್ಲೆಂಡ್ ವಿರುದ್ಧ ಪಂದ್ಯಕ್ಕೆ ಯಾರಿಗೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಸಿಕ್ತು ಅಂದ್ಕೊಳ್ಳೋದಾದರೆ ನೋಡ್ಬೋದು. ನಿಮ್ಮ ನೆಚ್ಚಿನ ಆಟಗಾರ ಮೊಹಮ್ಮದ್ ಸಿರಾಜ್ ಅವರಿಗೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಸಿಕ್ಕಿದೆ. ಯಾಕೆ ಸಿಕ್ತು ಅಂದ್ಕೊಳ್ಳೋದಾದರೆ ನೋಡ್ಬೋದು. ಅಂದರೆ ಸೆಟ್ ಆದಂಥ ಐರ್ಲೆಂಡ್ ತಂಡದ ಬ್ಯಾಟ್ಸ್ಮನ್ ಜಿ ಡೆಲ್ಲಿ ಅವರ ರನ್ಔಟ್ ಕೂಡ ಇಲ್ಲಿ ಸಿರಾಜ್ ಮಾಡಿದ್ರು. ಡೆಲ್ಲಿ ಏನಪ್ಪ ಅಂದರೆ ಒಂಥರ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಾಣ್ತಾ ಇದ್ರು. 14 ಬಾಲ್ಗೆ 26 ರನ್ ಹೊಡೆದು ಇವರು ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಕೊಟ್ಟಿದ್ರು. ಈ ಮೂಲಕ ಮೊಹಮ್ಮದ್ ಸಿರಾಜ್ ಅವರನ್ನು ರನ್ಔಟ್ ಮುಖಾಂತರ ಔಟ್ ಮಾಡಿ ಇದಕ್ಕೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಕೂಡ ಪಡೆದುಕೊಂಡರು. ಅಂದರೆ ಈ ಒಂದು ಬಾಲಿನಲ್ಲಿ ಒಂದು ವಿಕೆಟ್ ಕೂಡ ಸಿರಾಜ್ ಅವರು ಪಡೆದುಕೊಂಡಿದ್ದಾರೆ. ಇದು ಏನಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅವರಿಗೆ ಬೆಸ್ಟ್ ಫೀಲ್ಡರ್ ಅವಾರ್ಡ್ ನೀಡಿದ್ದಾರೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ.